ಬರ್ತಾವ್ರೆ ಸಿಎಂ ಅವತ್ತು ಮುಖ್ಯ ಹಾಕೋಣ 6ನೇ ತಾರೀಕಿಗೆ ಮುಖ್ಯ ಹಾಕೊಂಡ್ ಬಿಡ್ರಿ. ಬಂಧುಗಳೇ, ಏನು ಈ ದಿನ ಚನ್ನರಾಯಪಟ್ಟಣ ನಗರದ ಬಾಗೂರು ರಸ್ತೆಯ ಕೂರ್ನಹಳ್ಳಿ ಬಡಾವಣೆಗೆ ಎಲ್ಲ ನಮ್ಮ ದಲಿತ ಸಮುದಾಯದ ಬಂಧುಗಳು, ಮುಸಲ್ಮಾನ್ ಬಂಧುಗಳು ಹಾಗೂ ಇನ್ನಿತರೆ ಏನು ಎಲ್ಲ ವರ್ಗದ ಬಂಧುಗಳು ಸೇರಿ ಜೈ ಭೀಮ್ ಆಟೋ ನಿಲ್ದಾಣ ಅಂತೇಳಿ ಒಂದು ಬೋರ್ಡ್ ಹಾಕಿದರು. ಅದು ಕಳೆದ 3 ದಿನಗಳ ಹಿಂದೆ ಹಾಕಿದರು. ಆ ಬೋರ್ಡ್ನ ಕಾಂಟ್ರವರ್ಸಿ 2 ದಿನದಿಂದಲೂ ಕೂಡ ನಡೀತಾ ಇತ್ತು. ಖಾಲಿ ಬೋರ್ಡ್ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಯಾರು ಆಯುಷ್ ಇಲಾಖೆಯ ಪವನ್ ಅಂತ ಹೇಳಿ ಡಾಕ್ಟ್ರು ಒಬ್ಬರು ಇಲ್ಲಿಗೆ ಹಾಕ್ರಪ್ಪ ಅಂತೇಳಿ ಅವರೇ ಹಾಕ್ಸಿದ್ದು ಖಾಲಿ ಬೋರ್ಡ್ ಇದ್ದಂಥ ಸಮಯದಲ್ಲಿ ಏನು ಜೈ ಭೀಮ್ ಆಟೋ ನಿಲ್ದಾಣ ಅಂತೇಳಿ ಅಂಬೇಡ್ಕರ್ ಅವರ ನಾಮಫಲಕ ಭಾವಚಿತ್ರ ಹಾಕಿದ ತಕ್ಷಣ ನೀವು ಈ ಬೋರ್ಡ್ನ ಹಾಕ್ಬೇಡಿ, ಇಲ್ಲಿ ತೆಗೀರಿ ಅಂತೇಳಿ ಮೊನ್ನೆಯಿಂದಲೂ ಕೂಡ ಒತ್ತಾಯ ಮಾಡ್ತಾಯಿದ್ರು. ಏನು ಮೊನ್ನೆ ನೈಟು ನಮ್ಮ ಭೀಮಾರ್ಮೆಯ ತಾಲೂಕು ಅಧ್ಯಕ್ಷರು ಮತ್ತು ನಮ್ಮ ದೊರೆರಾಜು ಅವರೆಲ್ಲ ಹೋಗಿ ಅದನ್ನು ಬಗೆಹರಿಸಿ ಬಂದಿದ್ದರು. ಮತ್ತು ನಿನ್ನೆ ಅಲ್ಲಿಯ ವ್ಯಕ್ತಿ ಡಾಕ್ಟರ್ ಪವನ್ ಎಂಬುವರು ಅವರು ಮದ್ಯಪಾನ ಮಾಡಿದ್ರೋ ಏನು ಮಾಡಿದ್ರೋ ನಮಗೆ ಗೊತ್ತಿಲ್ಲ. ಅವರು ಒಂದು ವಿಡಿಯೋ ಮಾಡಿ ಕಿರ್ಚಾಡುತ್ತಾ ನಮ್ಮ ಎಲ್ಲ ಆಟೋ ಚಾಲಕರಿಗೆ ಮತ್ತು ಅಲ್ಲಿ ಹೋಗಿದ್ದಂಥ ಎಲ್ಲ ನಮ್ಮ ದಲಿತ ಮುಖಂಡರು, ದಲಿತ ಪ್ರಗತಿಪರ ಸಂಘಟನೆಗಳ ಮುಖಂಡಗಳು ಕೂಡ ಅವ್ಯಾಚ ಶಬ್ದಗಳಿಂದ ಕೆಟ್ಟದಾಗಿ ನಿಂದಿಸಿದ್ದಾರೆ. ಈ ನಿಂದಿಸಿದ ನಂತರ ಅಲ್ಲಿದ್ದಕ್ಕಂಥ ಎಲ್ಲ ನಮ್ಮ ಲೀಡರ್ಗಳು ಮತ್ತು ಆಟೋ ಚಾಲಕರು ಎಲ್ಲ ಸೇರಿ ನಗರ ಪೊಲೀಸ್ ಠಾಣೆಗೆ ನಿನ್ನೆ ಸಂಜೆ ಕಂಪ್ಲೇಂಟ್ ಕೊಡಲಿಕ್ಕೆ ಬಂದಿದ್ದಾರೆ. ಅಲ್ಲಿದ್ದಂಥ ಟೌನು PSI ನಗರ ಪೊಲೀಸ್ ಠಾಣೆ PSI ಮಲ್ಲಪ್ಪರವರು, ನಾನು ನಿಮ್ಮ ಕಂಪ್ಲೇಂಟ್ ತಗೊಳ್ಳಲ್ಲ, ನೀವು ಪರ್ಮಿಷನ್ ತಗೊಂಡಿದ್ದೀರಾ, ನೀವು ಫಸ್ಟ್ ಅನುಮತಿ ತಗೊಬರೋಗಿ ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಕಂಪ್ಲೇಂಟ್ ತಗೊಳ್ಳಲ್ಲ ಅಂತೇಳಿ ಇವರಿಗೆ ನಿಂದಿಸಿ ಕಳಿಸಿದ್ದಾರೆ. ಅದೇ ಡಾಕ್ಟರ್ ಪವನ್ ಮತ್ತು ಅಲ್ಲಿ ಇತರ ಮಹಿಳೆಯರು ಬಂದಂಥ ಸಂದರ್ಭದಲ್ಲಿ ಅವರ ಕಂಪ್ಲೇಂಟ್ನ ತಗೊಂತಾರೆ, ಇವ್ರು ಬಂದು ಕೋರ್ಟ್ ಕಂಪ್ಲೇಂಟ್ನ ತಗೊಳ್ಳಲ್ಲ. ಈ ವಿಚಾರವಾಗಿ ನಾವೆಲ್ಲ ನಮ್ಮ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ನಾಗಣ್ಣವರು, ನಮ್ಮ ತಾಲೂಕು ಅಧ್ಯಕ್ಷರು ಮಂಜು, ನಮ್ಮ ಭೀಮಾರ್ಮಿ ಜಿಲ್ಲಾ ಉಪಾಧ್ಯಕ್ಷರು ಬಾಲವರು, ಪೂರ್ವಂಕ ಮಂಜಣ್ಣ, ಸತೀಶ್, ಮಧು ದಡಗಟ್ಟ ಎಲ್ಲ ಸೇರಿ ನಾವು ಆ ನಾಮಫಲಕ ಹಾಕಿರೋ ಸ್ಥಳಕ್ಕೆ ಹೋಗಿ ಸ್ಥಳ ವೀಕ್ಷಣೆ ಮಾಡಿದ್ವಿ. ಅದು ಯಾರೋ ಮನೆ ಆಸ್ತಿಗೆ ಹಾಕಿರೋದಲ್ಲ, ಸಾರ್ವಜನಿಕ ರಸ್ತೆಗೆ ಹಾಕಿರೋದು. ಅಲ್ಲಿ ಅದನ್ನೆಲ್ಲ ನೋಡ್ಕೊಂಡು ನಾವು ನಗರ ಪೊಲೀಸ್ ಠಾಣೆಗೆ ಬಂದು, ಯಾಕೆ ಸರ್ ರಾತ್ರಿ ನಮ್ಮ ಹುಡುಗರು ಕಂಪ್ಲೇಂಟ್ ಕೊಡೋಕ್ಕೆ ಬಂದರೆ ನೀವು ತಗತ್ತೆ ಇಲ್ಲ ಅಂತ ಕೇಳಲಿಕ್ಕೆ ಬಂದಾಗ ಇದೇ ಟೌನ್ PSI ಮಲ್ಲಪ್ಪ ಅವರು ಹೇಳ್ತಾರೆ, ನಾನು ಕಂಪ್ಲೇಂಟ್ನ ತಗೊಳ್ಳಲ್ಲ, ನೀವು ಯಾವ ER ಆಫೀಸ್ಗಾದ್ರೂ ಹೇಳಿ, ಯಾರಿಗೆ ಬೇಕಾದರೂ ಕೇಳಿ, ನಾನು ಇರೋದು ಹೆಂಗೆ ನಿಮಗೆ ಉತ್ತರ ಕೊಡಲ್ಲ ಅಂತ ಹೇಳ್ತಾರೆ. ಆ ಕಾರಣಕ್ಕಾಗಿ ನಾವು ಯಾರ ಬಳಿ ನ್ಯಾಯ ಕೇಳಬೇಕು? ER ಆಫೀಸರ್ ಬರಲಿ ಇಲ್ಲಿಗೇನೆ. ಹಾಗಾದರೆ ನಾಗರಿಕರು ಸಾರ್ವಜನಿಕರು ಬಂದರೆ ಕಂಪ್ಲೇಂಟ್ ತಾಳಕ್ಕೆ ನಗರ ಪೊಲೀಸ್ ಠಾಣೆಯಲ್ಲಿ ಅವಕಾಶ ಇಲ್ವಾ? ER ಆಫೀಸರ್ ಬರೋವರೆಗೂ ನಾವು ಇದೇ ಸ್ಥಳದಲ್ಲಿ ಮೌನ ಪ್ರತಿಭಟನೆ, ಯಾರ ವಿರುದ್ಧನೂ ಧಿಕ್ಕಾರಗಳು ಕೂಗೋದಾಗಲಿ ಮತ್ತೊಂದು ಮಾಡಲ್ಲ. ನಮ್ಮ ನ್ಯಾಯ ಸಿಗೋವರೆಗೂ ಹಿರಿಯ ಅಧಿಕಾರಿಗಳು, ನಾನೀಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ತಲುಪಿಸಿದ್ದೀನಿ, DSP ಅವ್ರಿಗೂ ಗೊತ್ತಾಗಿದೆ. ಹಿರಿಯ ಅಧಿಕಾರಿಗಳು ಬರೋವರೆಗೂ ಈ ಸ್ಥಳ ಬಿಟ್ಟು ನಾವು ಹೋಗೋದಿಲ್ಲ, ಇಲ್ಲೇ ಕೂತಿರ್ತೀವಿ. ಕಂಪ್ಲೇಂಟ್ ಮಾಡಲ್ಲ ಅಂದರೆ ಯಾರು ಬರೋರು ಇಲ್ಲೇ ಕೂತಿರ್ತೀವಿ, ಅವ್ರು ಬರೋವರೆಗೂ ಇಲ್ಲೇ ಕೂತಿರ್ತೀವಿ. ಬಂಧುಗಳೇ ನಮಸ್ಕಾರ. ಮೊನ್ನೆ ನಮ್ಮ ಬಾಗೂರು ರೋಡಲ್ಲಿ ನಮ್ಮ ಭೀಮಾರ್ಮಿ ಪದಾಧಿಕಾರಿಗಳು ಹಾಗೂ ಎಲ್ಲ ಬಂಧುಗಳು ಸೇರಿಕೊಂಡು, ಎಲ್ಲ ಪ್ರಗತಿಪರರು ಸೇರಿಕೊಂಡು ಬಾಗೂರು ರಸ್ತೆ ಗೂರ್ನಹಳ್ಳಿ ಗೇಟ್ನಲ್ಲಿ ಒಂದು ಜೈ ಭೀಮ್ ಆಟೋ ನಿಲ್ದಾಣ ಅಂತೇಳಿ ಒಂದು ಹೊಸದಾಗಿ ಒಂದು ಆಟೋ ನಿಲ್ದಾಣನ ಮಾಡಿದ್ದಾರೆ. ಆ ಆಟೋ ನಿಲ್ದಾಣ ಯಾರದೇ ಸಾರ್ವಜನಿಕರ ಸ್ವತ್ತಲ್ಲ, ಸರ್ಕಾರಿ ಸ್ವತ್ತಿನಲ್ಲಿ ಯಾರಿಗೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಒಂದು ಲೈಟ್ ಕಂಬದ ಪಕ್ಕದಲ್ಲಿ ಒಂದು ಆಟೋ ಸ್ಟ್ಯಾಂಡ್ ಚಿಕ್ಕದಾಗಿ ಮಾಡಿದ್ದಾರೆ. ಅದನ್ನು ಸಹಿಸಲಾರ್ದಂಥ ಡಾಕ್ಟರ್ ಪವನ್ ಅಂತಕ್ಕಂಥವರು ಹಾಗೂ ಅವರ ಧರ್ಮಪತ್ನಿ ಮತ್ತು ಇನ್ನೂ ಕೆಲವರು ಒಂದು 4-5 ಜನ ಹೆಂಗಸರು ಸೇರಿಕೊಂಡು ಅಂಬೇಡ್ಕರ್ ಫೋಟೋ ನೋಡಿ ಮತ್ತು ಜೈ ಭೀಮ್ ಆಟೋ ನಿಲ್ದಾಣ ಅನ್ನೋದನ್ನು ಸಹಿಸಲಾರ್ದಂಥ ಕೆಲವು ಮನುವಾದಿ ಮನಸ್ಥಿತಿಗಳು ಅದನ್ನು ತಿಳಿಸಬೇಕು ಅಂತೇಳಿ ಬಂದು ನಮ್ಮ ಕಾರ್ಯಕರ್ತರಿಗೆ, ಅಂದರೆ ನಮ್ಮ ಭೀಮಾರ್ಮಿ ಪದಾಧಿಕಾರಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿ, ಆ ಪವನ್ ಡಾಕ್ಟರ್ ಅಂತಕ್ಕಂಥವನು ಮದ್ಯಪಾನ ಮಾಡಿ ಕೆಟ್ಟ ಭಾಷೆಗಳನ್ನು ಬಳಸ್ತಾ ಕೆಟ್ಟದಾಗಿ ಬೈದು ಎಲ್ಲ ಅವಾಚ್ಯ ಶಬ್ದದಿಂದ ನಿಲ್ಲಿಸಿ ಇದು ಮಾಡಿದ್ದಾನೆ. ಅವರು ನಮ್ಮವರು ಬಂದು ಕಂಪ್ಲೇಂಟ್ ಕೊಡೋಕೆ ಸಂದರ್ಭದಲ್ಲಿ ನಗರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆದಂಥ ಮಲ್ಲಪ್ಪ ಸರ್ ಅವರು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಮತ್ತು ಕಂಪ್ಲೇಂಟ್ ತೊಗೊಂಡಿರೋದಿಲ್ಲ. ಯಾಕೆ ಸರ್ ನಮ್ಮ ಕಂಪ್ಲೇಂಟ್ ತೊಗೊಳ್ತಾ ಇಲ್ಲ ಅಂತ ನಾವು ಕೇಳಲಾಗಿ ಅವರು ತೀರಾ ಉದಾಸೀನವಾಗಿ ಮಾತಾಡಿ ನಮ್ಮ
ಜಿಲ್ಲಾ ಸಂಚಾಲಕರಾದ ನಾಗಣ್ಣ ಅವರನ್ನು ಸೌಜನ್ಯಕ್ಕೆ ಕೂರಿಸ್ಲಾರ್ದೆ ನಮ್ಮ ಜಿಲ್ಲಾಧ್ಯಕ್ಷರಾದ ಪ್ರಸನ್ನ ಅವರ ಸೌಜನ್ಯಕ್ಕೆ ಎರಡು ಮಾತನಾಡ್ತಾರೆ ಅಸಡ್ಡೆಯಿಂದ ಅಸಭ್ಯವಾಗಿ ನಡೆಸ್ಕೊಂಡಿದ್ದಾರೆ ಸಾಹೇಬ್ರೆ. ಹಂಗಾಗಿ ಬಂದು ನಾವಿಲ್ಲಿ ಮೌನ ಪ್ರತಿಭಟನೆ ಮಾಡ್ತಾ ಇದ್ವಿ. ಯಾರಿಗೂ ತೊಂದರೆ ಕೊಡದ ರೀತಿಯಲ್ಲಿ ಯಾವುದೇ ರೀತಿಯ ಜೈಘೋಷಗಳನ್ನ ಕೊಡದೆ ಮೌನವಾಗಿ ಪ್ರತಿಭಟಿಸ್ತಾ ಇದ್ವಿ. ನಮಗೆ ನ್ಯಾಯ ಸಿಗೋವರೆಗೂ ನಾವು ಜಾಗೃತಿ ಕಟ್ಟಿಲ್ಲ. ನಾವು ಮಾಡಿರೋದು ಇಷ್ಟೇ, ಆಟೋ ನಿಲ್ದಾಣ ಸಾರ್ವಜನಿಕರ ಅನುಕೂಲಕ್ಕೆ ಮಾಡಿರೋಂಥದ್ದು. ಅಲ್ಲೂ ಕೂಡ 1-2 ಆಟೋ ನಿಲ್ದಾಣ ಚಿಕ್ಕದಾಗಿ ಮಾಡಿದ್ದೀವಿ. ಅದರಿಂದ ಯಾರಿಗೆ ತೊಂದರೆ ಇಲ್ಲ. ದಯಮಾಡಿ ನೀವು ಕೂಡ ಒಂದು ವೀಕ್ಷಣೆ ಮಾಡ್ಬೋದು ಬಂದಿದ್ರೆ. ಅದನ್ನು ನಮಗೆ ನ್ಯಾಯ ಸಿಗೋವರೆಗೆ SP ಮೇಡಮ್ ಅವರು ಇಲ್ಲಿ ಬರೋವರೆಗೆ ನಾವು ಈ ಹೋರಾಟಕ್ಕೆ ಕೈ ಬಿಡೋದಿಲ್ಲ ಅಂತೇಳಿ ಈ ಮುಖಾಂತರ ಹೇಳ್ತಾ ಇದ್ದೀನಿ. ಜೈ ಭೀಮ್. ಸುದ್ದಿ ಕಿರಣ ವಾಹಿನಿಗೆ ಸ್ವಾಗತ. ನಮ್ಮ ವಾಹಿನಿಯ ಪ್ರತಿಯೊಂದು ವಿಡಿಯೋ ನೀವು ನೋಡಬೇಕಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ.